ಬೆಂಗಳೂರಿನಲ್ಲಿ 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಶಾಸಕ ಎನ್ಎ ಹ್ಯಾರಿಸ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸತತವಾಗಿ ಬೆಂಗಳೂರಿನಲ್ಲಿ 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂತದ್ದು. ಶಾಸಕ ಎನ್ಎ ಹ್ಯಾರಿಸ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಹ್ಯಾರಿಸ್ ಹಾಗೂ ನಲಪಾಡ್ ಇಬ್ಬರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಬಿಡಿಎ ಅಧ್ಯಕ್ಷರು ಆಗಿರುವಂತಹ ಹ್ಯಾರಿಸ್ ಅಶೋಕನಗರದಲ್ಲಿರುವಂತಹ ನಲಪಾಡ್ ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಬಿಟ್ಕಾಯಿನ್ ಪ್ರಕರಣದ ಆರೋಪಿ ಶ್ರೀಕಿ ಜೊತೆ ಲಿಂಕ್ ಇರುವಂತಹ ಆರೋಪ ಕೇಳಿಬಂದಿತ್ತು. ಬಿಟ್ಕಾಯಿನ್ ಪ್ರಕರಣ ಆರೋಪಿ ಶ್ರೀಕಿ ಜೊತೆ ಆರ್ಥಿಕ ವ್ಯವಹಾರವನ್ನ ಇಟ್ಕೊಂಡಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿದ್ದಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಶಾಸಕ ಎನ್ಎ ಹ್ಯಾರಿಸ್ ಮನೆ ಜಾಲಾಡ್ತಾ ಇದ್ದಾರೆ. ಇದೀಗ ಹ್ಯಾರಿಸ್ ಹಾಗೂ ನಲಪಾಡ್ ಇಬ್ಬರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಶ್ರೀಕಿ ಜೊತೆ ಆರ್ಥಿಕ ವ್ಯವಹಾರ ಇರುವಂತಹ ಆರೋಪ ಕೂಡ ಕೇಳಿಬಂದಿದೆ. ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಬಿಡಿಎ ಅಧ್ಯಕ್ಷ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಬೆಂಗಳೂರಿನಲ್ಲಿ 17 ಕಡೆ ಇಡಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ದಾಳಿಯನ್ನು ಮಾಡಿರುವಂಥದ್ದು. ಶಾಸಕ ಎನ್ಎ ಹ್ಯಾರಿಸ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಹಾಕಿರುವಂಥದ್ದು ದಾಳಿ ಇದು. ಈಗ ಆಲ್ರೆಡಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಹೆಸರು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಇದೀಗ ದಾಳಿಯನ್ನ ಮಾಡಿರುವಂಥದ್ದು. ಬಿಟ್ಕಾಯಿನ್ ಪ್ರಕರಣದ ಆರೋಪಿ ಶ್ರೀಕಿ ಜೊತೆ ಲಿಂಕ್ ಅನ್ನ ಇಟ್ಕೊಂಡಿದ್ರಂತೆ. ಆರೋಪ ಕೇಳಿ ಬಂದಿದ್ರಿಂದ ಇಡಿ ಅಧಿಕಾರಿಗಳು ದಾಖಲೆ ಸಮೇತ ಹಿಡಿಯೋದಕ್ಕೆ ಇದೀಗ ಹೋಗಿದ್ದಂಥದ್ದು. ಬಿಡಿಎ ಅಧ್ಯಕ್ಷ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಬೆಂಗಳೂರಿನಲ್ಲಿ 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಶಾಸಕ ಎನ್ಎ ಹ್ಯಾರಿಸ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಅಶೋಕನಗರದಲ್ಲಿರುವಂತಹ ನಲಪಾಡ್ ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಬಿಟ್ಕಾಯಿನ್ ಪ್ರಕರಣದ ಆರೋಪಿ ಶ್ರೀಕಿ ಜೊತೆ ಲಿಂಕ್ ಇರುವಂತಹ ಆರೋಪ ಕೇಳಿಬಂದಿತ್ತು. ಹಾಗಾಗಿ ಶ್ರೀಕಿ ಜೊತೆ ಆರ್ಥಿಕ ವ್ಯವಹಾರ ಆರೋಪ ಕೇಳಿಬಂದಿದ್ರಿಂದ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಆರ್ಥಿಕವಾಗಿ ಶ್ರೀಕಿ ಜೊತೆ ಯಾವೆಲ್ಲ ವ್ಯವಹಾರ ನಡೆದಿದೆ, ಎಷ್ಟು ಹಣ ವರ್ಗಾವಣೆ ಆಗಿದೆ, ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಕೇಳಿಬಂದಿರೋದ್ರಿಂದ ಕೂಲಂಕುಷವಾಗಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಹ್ಯಾರಿಸ್ ಹಾಗೂ ನಲಪಾಡ್ ಇಬ್ಬರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿ ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಟೋಟಲ್ ಆಗಿ 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಬೆಂಗಳೂರಿನಲ್ಲಿ 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಶಾಸಕ ಎನ್ಎ ಹ್ಯಾರಿಸ್ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಖಂಡಿತ, ಅಂದ್ರೆ ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬಿಡಿ ಅಧ್ಯಕ್ಷ ಆಗಿರುವಂತಹ ಹ್ಯಾರಿಸ್ ಏನಿದ್ದಾರೆ ಅವರ ನಿವಾಸ ಹಾಗೂ ಅವರ ಪುತ್ರ ಏನಿದ್ದಾರೆ ಇಬ್ರು ಕೂಡ ಒಂದೇ ಮನೆಯಲ್ಲಿ ವಾಸವಾಗಿದ್ದಾರೆ. ಹೀಗಾಗಿ ನಲಪಾಡು ಸೇರಿದಂತೆ ಹ್ಯಾರಿಸ್ ಏನಿದ್ದಾರೆ ಇಬ್ರು ಮನೆ ಮೇಲೆ ದಾಳಿಯನ್ನ ಮಾಡಿದಂತ ಇಡಿ ಅಧಿಕಾರಿಗಳು ಕೆಲವೊಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಸರಿಸುಮಾರು ಒಂದು 6:30 7 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು 10ಕ್ಕೂ ಹೆಚ್ಚು ಜನ ಒಂದು ನಿವಾಸಕ್ಕೆ ದಾಳಿಯನ್ನ ಮಾಡಿದ್ರೆ ಇನ್ನು 17 ಕಡೆಗಳಲ್ಲಿ ಕೂಡ ಸಾಕಷ್ಟು ಅವರಿಗೆ ಸಂಬಂಧಪಟ್ಟಂತ ಆಫೀಸ್ ಆಗಿರ್ಬೋದು, ಕಚೇರಿಗಳಾಗಿರ್ಬೋದು, ಜೊತೆಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ಕೆಲವೊಂದಷ್ಟು ಜನರ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ನಲಪಾಡು ಮನೆಯಲ್ಲೇ ಇದ್ರು ಅನ್ನೋ ಮಾಹಿತಿ ಇದೆ. ಜೊತೆಗೆ ಅವರ ತಂದೆ ಆಗಿರುವಂತ ಬಿಡಿ ಅಧ್ಯಕ್ಷ ಹ್ಯಾರಿಸ್ ಏನಿದ್ದಾರೆ ಅವರು ಕೂಡ ಮನೇಲಿದ್ರು ಅನ್ನೋ ಮಾಹಿತಿ ಇದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ದಾಳಿ ಮಾಡೋದಕ್ಕೆ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಬಿಟ್ಕಾಯಿನ್ ಪ್ರಕರಣ ಈ ಹಿಂದೆ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಹಗರಣ ಆಗಿತ್ತು. ರಾಜ್ಯ ಸರ್ಕಾರ ಕೂಡ ಆ ಒಂದು ಸಂದರ್ಭದಲ್ಲಿ ಬಿಟ್ಕಾಯಿನ್ ನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಶ್ರೀಕಿ ಏನಿದ್ದಾನೆ ಈತ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗಿತ್ತು. ಆ ಒಂದು ಸಂದರ್ಭದನ್ನ ಅರೆಸ್ಟ್ ಮಾಡಿ ಕೂಡ ಪ್ರೊಸೀಜರ್ ಅನ್ನ ಮಾಡಲಾಗಿತ್ತು. ಮಾಡಿದಂತ ನಂತರವಾಗಿ ಆತ ಬೇಲ್ ಮೇಲೆ ಹೊರಗಡೆ ಇದ್ದಾನೆ. ಆದ್ರೆ ಬಿಟ್ಕಾಯಿನ್ ಪ್ರಕರಣ ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಈ ಒಂದು ಬಿಟ್ಕಾಯಿನ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಶ್ರೀಕಿ ಜೊತೆ ಈ ನಲಪಾಡ್ ಏನಿದ್ದಾನೆ ಅಂದ್ರೆ ಹ್ಯಾರಿಸ್
ಮಗ ನಲ್ಪಾಡ್ ಏನಿದ್ರೆ ಆತ ಸಾಕಷ್ಟು ಗುರುತಿಸಿಕೊಂಡಿದ್ದ. ಆತನ ಜೊತೆಯಲ್ಲಿ ಸಂಪರ್ಕವನ್ನಿತ್ತು. ಯಾಕಂದ್ರೆ ಕೆಲವೊಂದಷ್ಟು ಟ್ರಾನ್ಸಾಕ್ಷನ್ಗಳಲ್ಲಿ ಆಗಿತ್ತು. ಜೊತೆಗೆ ನಲ್ಪಾಡ್ ಏನಿದ್ದಾರೆ ಈ ಶ್ರೀಕಿಗೆ ಕೆಲವೊಂದಷ್ಟು ರೂಮ್ಗಳನ್ನ ಲಾಡ್ಜ್ಗಳನ್ನ ಹಲವು ತಿಂಗಳ ಕಾಲ ಬಿಟ್ಕೊಟ್ಟಿದ್ರು. ಜೊತೆಗೆ ಅವರ ಒಂದು ಐಷಾರಾಮಿ ಕಾರನ್ನು ಕೂಡ ಶ್ರೀಕಿಗೆ ನಲ್ಪಾಡ್ ಕೊಡ್ತಿದ್ರು ಅಂತ ಹೇಳಿ ಹಿಂದೆ ಸಾಕಷ್ಟು ಸುದ್ದಿ ಆಗಿತ್ತು. ಈ ಬೆನ್ನಲ್ಲೇ ಕೆಲವೊಂದಷ್ಟು ಹಣದ ವ್ಯವಹಾರ ಇಬ್ಬರ ಮಧ್ಯೆ ನಡೆದಿದೆ ಅನ್ನೋದು ಕೂಡ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಇತ್ತು. ಇಷ್ಟು ದಿನಗಳು ಕೂಡ ಕೆಲವೊಂದಷ್ಟು ದಾಖಲೆಗಳನ್ನ ಪಡಿಬೇಕಾಯಿತು. ಹೀಗಾಗಿ ಇವತ್ತು ದಾಖಲೆ ಸಮೇತ ಇವತ್ತು ಇಡಿ ಅಧಿಕಾರಿಗಳು ಒಂದು ಅವರ ಟ್ರಾನ್ಸಾಕ್ಷನ್ ಜೊತೆ ಹಣದ ವ್ಯವಹಾರ ಏನಿತ್ತು ಈ ಎಲ್ಲ ಮಾಡಿದ್ರು ಅಂತ ಹೇಳಿ ಇಡಿ ಅಧಿಕಾರಿಗಳಿಗೆ ಅನುಮಾನ ಇತ್ತು. ಅದಕ್ಕೆ ಪೂರಕವಾದಂತ ದಾಖಲೆಗಳನ್ನ ಪಡೆದುಕೊಂಡು ಇವತ್ತು ಬೆಳಗ್ಗೆ ದಾಳಿಯನ್ನ ಮಾಡಿರುವಂತದ್ದು. ಜೊತೆಗೆ ದಾಳಿಯನ್ನ ಮಾಡಿ ಈಗಾಗಲೇ ಕೆಲವೊಂದಷ್ಟು ಅವ್ರ ಮನೆಯಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನಲ್ಪಾಡ್ ಕೂಡ ಮನೆಯಲ್ಲೇ ಇರುವಂತ ಸಂದರ್ಭದಲ್ಲಿ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಸದ್ಯಕ್ಕೆ ಅವರ ನಿವಾಸದಲ್ಲಿ ಅವ್ರಿಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ವ್ಯವಹಾರಗಳನ್ನ ಮಾಡ್ತಾ ಇದ್ರಲ್ಲ, ಅದಕ್ಕೆ ಯಾವ ರೀತಿಯಾಗಿ ವ್ಯವಹಾರಗಳನ್ನ ಮಾಡ್ತಾ ಇದ್ರು, ಎಷ್ಟು ವರ್ಷಗಳಿಂದ ಶ್ರೀಕಿ ಜೊತೆ ಸಂಪರ್ಕವನ್ನ ಹೊಂದಿದ್ರು, ಅವರಿಬ್ರು ಮಧ್ಯೆ ಅಕೌಂಟ್ ಟ್ರಾನ್ಸಾಕ್ಷನ್ ಏನಾದ್ರೂ ನಡೆದಿತ್ತ, ಹೀಗೆ ಹಲವು ದಾಖಲೆಗಳನ್ನ ಮುಂದೆ ಇಟ್ಕೊಂಡು ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಸದ್ಯ ಕೆಲವೊಂದಷ್ಟು ದಾಖಲೆಗಳು ಕೂಡ ಪತ್ತೆ ಆಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಸದ್ಯ ದಾಳಿಯನ್ನ ಇಡಿ ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ಧನ್ಯವಾದಗಳು ಅಜಯ್, ಹೆಚ್ಚಿನ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಶಾಸಕ ಎನ್ ಎ ಹ್ಯಾರಿಸ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ ಈಗ ಆಲ್ರೆಡಿ. ಬಿಟ್ಕಾಯಿನ್ ಹೆಸರಿನಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ಶ್ರೀಕಿ ಜೊತೆ ಲಿಂಕ್ ಇರುವಂತಹ ಆರೋಪ ಕೇಳಿಬಂದಿದ್ದರಿಂದ ಇದೀಗ ದಾಖಲೆಗಳನ್ನು ಪರಿಶೀಲಿಸಲಾಗ್ತಾ ಇದೆ. ಶ್ರೀಕಿ ಜೊತೆ ಆರ್ಥಿಕ ವ್ಯವಹಾರ ಆರೋಪ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಬಿಡಿಎ ಅಧ್ಯಕ್ಷ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಬೆಂಗಳೂರಿನಲ್ಲಿ 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಬಿಡಿಎ ಅಧ್ಯಕ್ಷ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಶ್ರೀಕಿ ಜೊತೆ ಆರ್ಥಿಕ ವ್ಯವಹಾರ ಆರೋಪ ಕೇಳಿಬಂದಿರುವಂಥದ್ದು. ಹಾಗಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಹ್ಯಾರಿಸ್ ಹಾಗೂ ನಲಪಾಡ್ ಇಬ್ಬರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿ 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ದಾಖಲೆಗಳನ್ನು ಪರಿಶೀಲಿಸ್ತಾ ಇರುವಂಥದ್ದು. ಬಿಟ್ಕಾಯಿನ್ ಪ್ರಕರಣದ ಆರೋಪಿ ಶ್ರೀಕಿ ಜೊತೆ ಲಿಂಕ್ ಇರುವಂತಹ ಆರೋಪ ಕೂಡ ಕೇಳಿಬಂದಿತ್ತು. ಹಾಗಾಗಿ ದಾಳಿಯನ್ನು ಮಾಡಿ ಇದೀಗ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ.